70 kg ಸ್ವರ್ಣ ಮಹಾಲಕ್ಷ್ಮಿ ದೇವರಿಗೆ ಬೆಳಗ್ಗೆ ಎದ್ದು ನಾವು ಹೊರಡ್ತಾ ಇದ್ದೀವಿ ಮಂತ್ರಾಲಯಕ್ಕೆ. ಬೇಲೂರು ಕಡೆ ಹೊರಟಿದೀವಿ, ಅಂದ್ರೆ ಗೋಲ್ಡನ್ ಟೆಂಪಲ್ ಕಡೆ ಹೊರಟಿದೀವಿ. ನನ್ಗೆ ತುಂಬಾ ಇಷ್ಟವಾಗಿದ್ದ ದಿನ, ಹಾಗೆ ತುಂಬಾ ಇಷ್ಟವಾಗಿರೋ ದೇವರು. ಟೈಮ್ ಇವಾಗ ಸೈಲೆಂಟ್ ಆಗಿರಿ ಪ್ಲೀಸ್. ಡೈರೆಕ್ಟ್ ಹೋಗಿದ್ದು ದರ್ಶನ ಮಾಡ್ಕೊಂಡಿದ್ದು, ಸಿಕ್ಕಾಪಟ್ಟೆ ಚೆನ್ನಾಗಾಯ್ತು ದರ್ಶನ. ತುಂಬಾ ಜನ ಇದ್ರು ಇವತ್ತು. ಕಾರಗಳು ಹೇಳ್ತಾ ಇದ್ದೀನಿ, ನನಗೂ ಗಾಡಿ ಡ್ರೈವಿಂಗ್ ಹೇಳ್ಕೊಡಿ. ಇವಾಗ ಮಹಾಲಕ್ಷ್ಮಿ ಟೆಂಪಲ್ ಬಂದಿದೀವಿ. ಮಾಡ್ಬೇಕು ಅಂದ್ರೆ ನಾನು ಒಂದು ಸಾಹಸ ಮಾಡ್ತೀನಿ. ಇಲ್ಲಿಂದ 500 ಕಿಲೋಮೀಟರ್ಸ್ ಇದೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರ MJ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವ್ಲಾಗ್ ಬಂದು ಲಾಸ್ಟ್ ವ್ಲಾಗ್ದೇ ಕಂಟಿನ್ಯೂಷನ್ ಇರುತ್ತೆ. ನಾವು ತಿರುವಣ್ಣಾಮಲೆಯಲ್ಲಿದ್ದೀವಿ. ನಾವು ಬಂದಿದ್ದು ಶ್ರಾವಣ ಶುಕ್ರವಾರದ ಕೊನೆ ಶುಕ್ರವಾರ ಆಗಿತ್ತು. ಸೊ ಹಾಗಾಗಿ ದೇವಸ್ಥಾನ ತುಂಬಾನೇ ಕ್ರೌಡ್ ಇತ್ತು. ಇಲ್ಲಿ ಬಂದ್ರು ಮೇಕಪ್ ಬಿಟ್ಟಿಲ್ಲ. ಸೊ ಕ್ರೌಡ್ ಇರೋದಕ್ಕೋಸ್ಕರ ನಾವು VIP ಟಿಕೆಟ್ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು VIP ಟಿಕೆಟ್ಸ್ ತೊಗೊಂಡೇ ಬಂದ್ವಿ. 50 ರೂಪೀಸ್ ಪರ್ ಪರ್ಸನ್ ಇತ್ತು. ಸೊ ನಾವು 4 ಜನ ಎಲ್ಡರ್ಸ್ಗೆ 50 ರೂಪೀಸ್ ಇಂಟು 4 ಅಂದರೆ 200 ರೂಪೀಸ್ ಆಯಿತು. ಸೊ ಟಿಕೆಟ್ ತೊಗೊಂಡು ಬಂದ್ವಿ. ಸೊ ಇಲ್ಲಿ ಬಂದಮೇಲೇನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಯಿತು. ತುಂಬಾ ಜನ ಇತ್ತು. ಆ್ಯಂಡ್ ನಾನು ಈ ದೇವಸ್ಥಾನಕ್ಕೆ ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಫಸ್ಟ್ ಟೈಮ್ ಬಂದಾಗ ಯಾಕೋ ನನಗೆ ತುಂಬಾ ಪಾಸಿಟಿವ್ ವೈಬ್ಸ್ ಅಂತ ಅನಿಸ್ತು. ಹಾಗಾಗಿ ಈ ಸಲ ನಾನು ನಮ್ಮ ಅಕ್ಕ ಅಜ್ಜಿನ ಕರ್ಕೊಂಡು ಬಂದಿದ್ದೀನಿ. ಇನ್ನು ಅಜ್ಜಿ ಅಕ್ಕ ಇಬ್ರು ಈ ದೇವಸ್ಥಾನಗಳೆಲ್ಲ ನೋಡಿಲ್ಲ. ಸೊ ಇದು ತುಂಬಾ ದೊಡ್ಡ ದೇವಸ್ಥಾನ. ನಾವು ಯಾವುದೇ ದಿಕ್ಕಲ್ಲಿ ಹೋದ್ರೂ ನಮಗೆ ಗೋಪುರ ಕಾಣಿಸುತ್ತೆ. ಹಾಗೆ ನಾವು ಯಾವ ಕಡೆ ಹೋಗಿ ಯಾವ ಕಡೆ ಬಂದ್ವಿ ಅಂತಲೇ ಗೊತ್ತಾಗಲ್ಲ. ನಾವು ಲಾಸ್ಟ್ ಟೈಮ್ ಬಂದಾಗ ಬೇರೆ ಬಾಗಿಲಿಂದಾನೇ ಬಂದ್ವಿ, ಅಂದರೆ ಬೇರೆ ಗೋಪುರದಿಂದಾನೇ ಬಂದ್ವಿ. ಬಟ್ ಈ ಸಲ ಹೋದಾಗ ನಮಗೆ ಆ ಗೋಪುರ ಯಾವುದು ಅಂತ ಕಂಡುಹಿಡಿಯೋದಕ್ಕೆ ಆಗಲಿಲ್ಲ. ಅಷ್ಟು ಕನ್ಫ್ಯೂಷನ್ಸ್ ಆಗಿತ್ತು. ಆ್ಯಂಡ್ ಈ ದೇವಸ್ಥಾನ ನೋಡೋಕ್ಕೆ ಒಂಥರ ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದರೆ ಸುತ್ತಮುತ್ತ ಬರೀ ಬೆಟ್ಟ ಗುಡ್ಡ ಇರುತ್ತೆ. ಸೆಂಟ್ರಲ್ಲಿ ದೇವಸ್ಥಾನ. ಇಲ್ಲಿ ಶ್ರಾವಣ ಮಾಸ ಅಥವಾ ಕಾರ್ತಿಕ್ ಮಾಸ ಯಾವುದೋ ಒಂದು ಟೈಮಲ್ಲಿ ಪಾದಯಾತ್ರೆ ಮಾಡ್ತಾರೆ. ಅಂದರೆ ಇಲ್ಲಿ 8 ಲಿಂಗಗಳಿದೆ ಅಂತೆ. ಸೊ ಈ ದೇವಸ್ಥಾನ ದರ್ಶನ ಆದಮೇಲೆ ಆ 8 ಲಿಂಗಗಳನ್ನು ಪ್ರದಕ್ಷಿಣೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ತುಂಬಾ ಕ್ರೌಡ್ ಇರುತ್ತೆ. ಆ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಎಲ್ಲೋ ಕಲರ್ ತಗೋ, ಡಬ್ಬ ತಗೋಬೇಡ, ಎಲ್ಲೋ ಕಲರ್ ತಗೋ. ತಗೋ, ಡಬ್ಬನೇ ತಗೋ. ನಂದೇನಿಲ್ಲ, ನಂದಾಯ್ತು. ಎಲ್ಲದಲ್ಲೂ ಇರ್ತದೆ ತಗೋ. ಬೇಡ ತಗೋ, ಅದೇ ಮಿಕ್ಸು. ಒಬ್ರೊಬ್ರಿಗೆ ಒಂದೊಂದು ಫ್ಲೇವರ್ ಇಷ್ಟ ಆಗುತ್ತೆ ತಗೋ. ಹಾಗೆ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಹಾಗೆ ಸಣ್ಣ ಪುಟ್ಟ ಶಾಪಿಂಗ್ನ ಮುಗಿಸ್ಕೊಂಡು ಇವಾಗ ನಾವು ನಮ್ಮ ಕಾರ್ ಹತ್ರ ಹೋಗಬೇಕು. ಫುಲ್ಲು ಬಿಸಿಲು, ಕಾಲೆಲ್ಲ ಬೊಬ್ಬೆ ಬಂದ್ಬಿಟ್ಟಿತ್ತು ನೆಲ ಕಾದು. ಸೊ ಹಾಗಾಗಿ ನನ್ನ ಹಸ್ಬೆಂಡು ಆಟೋದಲ್ಲೇ ಹೋಗ್ಬಿಡೋಣ ಅಂದರೆ ಪಕ್ಕದಲ್ಲೇ ಇತ್ತು ಕಾರು, ಬಟ್ ನಡೆಯೋದಕ್ಕಾಗ್ತಾ ಇರಲಿಲ್ಲ. ಅಜ್ಜಿ ಪಾಪು ಬೇರೆ ಇದೆ ಅಲ್ವಾ. ಸೊ ಹಾಗಾಗಿ ನಡ್ಕೊಂಡು ಹೋಗೋದು ಬೇಡ, ಆಟೋದಲ್ಲೇ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಕಾರ್ ಪಾರ್ಕಿಂಗ್ವರೆಗೂ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಟೈಮು 2:30 ಆಗಿದೆ. ಸೊ ಇವಾಗ ದರ್ಶನ ಮುಗಿಸ್ಕೊಂಡು ಬಂದಿದ್ದೀವಿ. ಊಟ ಎಲ್ಲ ಮಾಡಿಲ್ಲ, ತುಂಬ ಕ್ರೌಡ್ ಇತ್ತು ಆಯಿತಾ. ಮಗು ಬೇರೆ ಮೊದಲೇ ಇರಿಟೇಟ್ ಮಾಡ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ಇವಾಗ ಹೋಗ್ತಾ ಏನಾದರೂ ಊಟ ಮಾಡ್ಕೊಂಡು ಹೋಗ್ಬೇಕು. ಫಸ್ಟು ನೀರು ಬಾಟಲ್ ತಗೋಬೇಕು. ಅಲ್ಲೆಲ್ಲೂ ಗಾಡಿ ನಿಲ್ಸೋದಕ್ಕೆ ಜಾಗ ಇರಲಿಲ್ಲ. ಇವಾಗ ಹೋಗಿ ಊಟ ಮಾಡಿಕೊಂಡು ಈಗ ನಾವು ಬೇಲೂರು ಕಡೆ ಹೊರಟಿದ್ದೀವಿ, ಅಂದರೆ ಗೋಲ್ಡನ್ ಟೆಂಪಲ್ ಕಡೆ ಹೊರಟಿದ್ದೀವಿ. ಸೊ ಇವತ್ತು ಮಹಾಲಕ್ಷ್ಮಿ ದರ್ಶನ ಮಾಡ್ಕೊಂಡ್ಬಿಡ್ಬೇಕು. ಇವತ್ತು ಶುಕ್ರವಾರ, ನನಗೆ ತುಂಬ ಇಷ್ಟವಾಗಿದ್ದ ದಿನ, ಹಾಗೆ ತುಂಬ ಇಷ್ಟವಾಗಿರೋ ದೇವರು. ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ತುಂಬ ದಿವಸದಿಂದ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾವು ತಿರುಪತಿಗೆ ಹೋಗಿದ್ವಲ್ಲ, ಅವಾಗಲೇ ಅಂದ್ಕೊಂಡಿದ್ವಿ ಇದು ಯಾವುದು ತಿರುವಣ್ಣಾಮಲೈ ಮತ್ತು ಗೋಲ್ಡನ್ ಟೆಂಪಲ್ 2 ಮುಗಿಸ್ಕೊಂಡ್ಬಿಡ್ಬೇಕು ಅಂತ. ಬಟ್ ಅವಾಗ ಆಗಲಿಲ್ಲ. ಅದಕ್ಕೆ ಇವಾಗ ಬಂದಿದ್ದೀವಿ. ನಮ್ಮ ಅಜ್ಜಿಗೆ ಕಾಲು ಏನು ಅಷ್ಟಿಲ್ಲ, ಒಂದು ಎಡಗಾಲ್ ಮಾತ್ರ ಒಂದು ಸ್ವಲ್ಪ ನೋಯ್ತಾ ಇತ್ತು. ಅಂದರೆ ಅದು ದೇವಾಗಿತ್ತಲ್ಲ, ಸೊ ನಮಗೆ ಕಾಲು ನೋಯ್ತಾ ಇತ್ತು. ಸೊ ಅವ್ರಿಗೊಂದು ಚೂರು ನೋವಾಗಿರುತ್ತೆ ಅಷ್ಟೇ. ಇವಾಗ ನಾವು ಇನ್ನೊಂದೇನೆಂದರೆ, ಇವತ್ತು ಶುಕ್ರವಾರ ಆಗಿರೋದಕ್ಕೆ, ಶ್ರಾವಣ ಶುಕ್ರವಾರದ ಕೊನೆಯ ಶುಕ್ರವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ರು.
ನಾವು ಲಾಸ್ಟ್ ಟೈಮ್ ಬಂದಾಗ ಫುಲ್ ಫ್ರೀ, ಡೈರೆಕ್ಟ್ ಹೋಗಿದ್ದು ದರ್ಶನ ಮಾಡ್ಕೊಂಡಿದ್ದು, ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡಿದ್ದು ಬಂದಿದ್ದು. ಬಟ್ ಈ ಸಲ ಸಿಕ್ಕಾಪಟ್ಟೆ ರಶ್ ಇತ್ತು. ಆ್ಯಂಡ್ ಇವತ್ತು ಶುಕ್ರವಾರ ದೇವಸ್ಥಾನದಲ್ಲಿ ಯಾವುದು ಲಕ್ಷ್ಮೀ ದೇವಸ್ಥಾನದಲ್ಲಿ ತುಂಬಾನೇ ಇದಿರುತ್ತೆ. ಇವಾಗ ನಾವು ಕೂಳು ಕುಡಿಯಕ್ಕೆ ಬಂದಿದ್ದೀವಿ, ಅಂದ್ರೆ ಅಂಬ್ಲಿ ಬರ್ತಾರೆ ರಾಗಿ ಅಂಬ್ಲಿ ಅದು ಕುಡಿಯೋದಕ್ಕೆ ಬನ್ನಿ. ನಾನು ಅಂಬ್ಲಿ ತಗೊಂಡೆ, ಅವಳು ಮಜ್ಜಿಗೆ. ನಮ್ಮ ಅಜ್ಜಿಗೇನು ನಿಂಗೇನು? ನಮ್ಮ ಅಜ್ಜಿ ಏನು ಹೇಳಿದೆ? ನಿಮ್ಗೆ ಹೇಳ್ದಂತಲ್ಲ ಅವರು. ಈ ಬಿಸಿಲಿಗೆ ಅಲ್ಲಿ ಈ ಥರ ಅಂಬ್ಲಿ ಮಾರ್ತಾ ಇರ್ತಾರೆ ರೋಡ್ ಸೈಡಲ್ಲಿ. ಹಾಗೆ ಅದಕ್ಕೆ ವಿಧವಾಗಿರೋಂಥದ್ದು ವೆರೈಟಿ ಪಿಕ್ಕಲ್ಸ್ ಇಟ್ಟಿರ್ತಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನಾನಂತೂ ಒಂದು 20 ಪೀಸಸ್ ಮ್ಯಾಂಗೋಸ್ ಖಾಲಿ ಮಾಡಾಕಿದ್ದೀನಿ, ಅಂದರೆ ಅಂಬ್ಲಿ ತೊಗೊಂಡ್ರೆ ಫ್ರೀ. ಸೊ ಹಾಗೆ ಇವಾಗ ಮಹಾಲಕ್ಷ್ಮಿ ಟೆಂಪಲ್ಗೆ ಬಂದಿದ್ದೀವಿ. ಹಾಗೆ ಲೈಟಾಗಿ ಸ್ವಲ್ಪ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡ್ಬಿಟ್ಟು ರೆಡಿಯಾಗಿದ್ದೀವಿ ಆ್ಯಂಡ್ ಹೊರಡ್ತಾ ಇದ್ದೀವಿ. ಎಲ್ಲೋದ್ರು ಇವರೆಲ್ಲ? ಹೋದ್ರಾ? ಚಪ್ಪಲ್ ಹಾಕೊಂಡು ಹೋದ್ರಾ? ಇಲ್ಲೇ ಡ್ಯಾಡಿ ಇಲ್ಲಿ. ಸೊ ಇವಾಗ ದರ್ಶನಕ್ಕೆ ಹೋಗ್ಬೇಕು. ಒಳಗಡೆ ಫೋನ್ಸ್ ಅಲೌಡ್ ಇಲ್ಲ. ಸೊ ಹಾಗೆ ಕಾರಲ್ಲಿ ಇಟ್ಬಿಟ್ಟು ಊಟ ಮಾಡಿಲ್ಲ. ಇನ್ನು ಟೈಮ್ ಇವಾಗ 4:45 ಗಂಟೆ ಹಾಕಿದ್ದೀನೋ ಊಟನೇ ಮಾಡಿಲ್ಲ. ಇವಾಗ ಹೋಗಿ ಊಟ ಮಾಡಿಕೊಂಡು ಕಾರ್ನೆತ್ತಿ ಫೋನಲ್ಲಿ ಇಟ್ಬಿಟ್ಟು ಇವಾಗ ನಾವು ದರ್ಶನಕ್ಕೆ. ಏನಾರ ಮಾಡ್ಕೊಳ್ಳಿ, ಹೇಳಿದ್ರೆ ಒಂದು ಮಾತು ಕೂಡ ಕೇಳಲ್ಲ. ಬಿಸಿ ಕಾಲು ಸುಡ್ತಾ ಇದೆ. ಫಸ್ಟ್ ಏನು ಟೈಮ್ ತುಂಬಾ ಆಗೋಗಿರೋದ್ರಿಂದ ಫಸ್ಟ್ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಹೋಟೆಲ್ಗೆ ಬಂದಿದ್ದೀವಿ. ಊಟ ಮಾಡಿ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು. ಟೈಮ್ ಇವಾಗ ಸೈಲೆಂಟ್ ಆಗಿರಿ ಪ್ಲೀಸ್. ವಿಡಿಯೋ ಮಾಡಬೇಕು ಅಂದ್ರೆ ನಾನು ಒಂದು ಸಾಹಸ ಮಾಡ್ತೀನಿ. ಸೊ ಇವಾಗ 8 ಗಂಟೆ ಆಗಿದೆ. ಇವಾಗ ದೇವಸ್ಥಾನದಿಂದ ಆಚೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಚೆನ್ನಾಗಾಯ್ತು ದರ್ಶನ. ತುಂಬಾ ಜನ ಇದ್ರು ಇವತ್ತು. ಆಕ್ಚುಲಿ ಲಾಸ್ಟ್ ಟೈಮ್ ಎಲ್ಲ ನಾವು ಬಂದಾಗ ಫುಲ್ ಫ್ರೀ. ಈ ಸಲ ಸಿಕ್ಕಾಪಟ್ಟೆ ಜನ ಇದ್ರು. ದರ್ಶನ ಮಾತ್ರ ಸಖತ್ತಾಗಾಯ್ತು. 70 kg ಸ್ವರ್ಣ ಮಹಾಲಕ್ಷ್ಮಿ ದೇವರಿಗೆ ನಮ್ಮ ಕೈಯಿಂದ ಅಭಿಷೇಕ ಮಾಡಿ ಆಮೇಲೆ ನಾವು ಬರ್ಬೇಕಾದ್ರೆ ಅದು ತೀರ್ಥ ಪ್ರಸಾದ ಫೋಟೋ ಎಲ್ಲ ಕೊಟ್ಟಿದ್ದಾರೆ. ಅದನ್ನೆಲ್ಲ ತಗೊಂಡು ಬಂದ್ವಿ. ಅಲ್ಲೇ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರು, ಅದನ್ನ ತಿನ್ಕೊಂಡು ಎಲ್ಲರಿಗೂ ಫುಲ್ ಆಗಿದೆ ನೋಡು. ಯಾರು ಊಟ ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ಸೊ ಎಲ್ಲಾರ್ದು ಊಟ ಆಗಿದೆ. ಇವಾಗ ರೂಮ್ ಹುಡುಕ್ಬೇಕು. ಅಂದ್ರೆ ಇಲ್ಲೇ ರೂಮ್ ಹುಡ್ಕಲ್ಲ, ಇನ್ನು ಒಂದು 2 hours ಹೋಗ್ತೀವಿ ಮುಂದೆ. ಎಲ್ಲಿ ಆಮೇಲೆ ಆಗುತ್ತೋ ಅಲ್ಲಿ ರೂಮ್ ತಗೊಂಡು ಇವತ್ತು ಸ್ಟೇ ಆಗಿ ಬೆಳಗ್ಗೆ ಎದ್ದು ನಾವು ಹೊರಡ್ತಾ ಇದ್ದೀವಿ ಮಂತ್ರಾಲಯಕ್ಕೆ. ಇವಾಗ ನಾವು ಬೇಲೂರಿಂದ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 500 kilometers ಇದೆ. ಸೊ 500 kilometers ನನ್ನ ಹಸ್ಬೆಂಡ್ ಪಾಪ 5 days ಇಂದ ಕಂಟಿನ್ಯೂಸ್ಲಿ ಟ್ರಾವೆಲ್ ಮಾಡಿ ಡ್ರೈವ್ ಮಾಡಿ ಟಯರ್ಡ್ ಆಗಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನನಗೂ ಗಾಡಿ ಡ್ರೈವಿಂಗ್ ಹೇಳ್ಕೊಡಿ ಅಂತ ಹೇಳ್ತಾ ಇದೀನಿ. ಅವರು ಅವ್ರ ಪಾಪ ಹೇಳಿದ್ರು ಹೋಗಿ ಕಲ್ತ್ಕೊ ಅಂತ. ನಾನೇ ಸ್ವಲ್ಪ ಬಿಸಿ ಆಗೋದೆ, ಅದಕ್ಕೆ ಕಾರ್ ಡ್ರೈವಿಂಗ್ ಕಲ್ತಿಲ್ಲ. ಸೊ ಕಲಿಬೇಕು, ಆಸ್ ಸೂನ್ ಆಸ್ ಕಲಿಬೇಕು. ಆ್ಯಂಡ್ ಇವಾಗ ನಾವು ರೂಮ್ಗೆ ಹೋಗಿ ನಾಳೆ ಬೆಳಗ್ಗೆ ನಾವು ಮಂತ್ರಾಲಯಕ್ಕೆ ಹೋಗೋದು. ಅಂದರೆ ಬೆಳಗ್ಗೆ ರೀಚ್ ಆಗಲ್ಲ, ನನಗೆ ಗೊತ್ತಿರಂಗೆ ಮಧ್ಯಾಹ್ನ ಮೇಲೆ ಆಗುತ್ತೆ. ಸೊ ನಾಳೆನೇ ದರ್ಶನ ಮುಗಿಸ್ಕೊಳ್ಳೋದು ಅಥವಾ ನಾಳಿದ್ದು ಬೆಳಗ್ಗೆಗೆ ದರ್ಶನ ಮುಗಿಸ್ಕೊಳ್ಳೋದು ಅಂತ ಪ್ಲ್ಯಾನ್ ಇದೆ. ಸೊ ಇವತ್ತಿನ ಈ ವ್ಲಾಗ್ ಇಷ್ಟೇ. ನಾನಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ, ಯಾಕೆಂದರೆ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ ಈ ದೇವಸ್ಥಾನಕ್ಕೆ ಮತ್ತೆ ಬರಬೇಕು ಅಂತ ಅಂದ್ಬಿಟ್ಟು. ಫೈನಲಿ ಈ ದೇವಸ್ಥಾನಕ್ಕೆ ಬಂದೆ, ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಆ್ಯಂಡ್ ದರ್ಶನ ಕೂಡ ಅಷ್ಟೇ ಸಖತ್ತಾಗಾಯ್ತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಆ್ಯಂಡ್ ಅಭಿಷೇಕ ನಾವು ಮಾಡಿದ್ವಿ. ತೀರ್ಥ ಪ್ರಸಾದ ತಗೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳಿನ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಚೆಕ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ನಮಗೆ ಈಗ ಗುಡ್ ನೈಟ್.